ಸಾಗರೋಪಾದಿಯಲ್ಲಿ ಜನಸಾಗರ ನಾ ಮುಂದು ತಾ ಮುಂದು ಅಂತ ವೈಕುಂಠನ ದರ್ಶನಕ್ಕೋಸ್ಕರ ಕಾತರದಿಂದ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಸೊ ಇಲ್ಲಿ ಏಕಾದಶಿ ತುಂಬಾ ಖುಷಿಯಿಂದ ಆಚರಿಸ್ತಾ ಇದ್ದಾರೆ. ಹಾಯ್ ಮಾ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸೌಭಾಗ್ಯ ಮೋಹನ್ ಅಂತ. ಸೌಭಾಗ್ಯ ಅವರೇ, ಯಾವ ಭಾಗ್ಯ ಕೇಳ್ಕೊಳ್ತಾ ಇದ್ದೀರಾ ದೇವರಲ್ಲಿ? ನಾನು ದೇವ ಸ್ಮರಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಹಾಡು ಹೇಳ್ಕೊಂಡು ನಂಗೆ ಲೇಟ್ ಆದರೂ ಪರವಾಗಿಲ್ಲ ದರ್ಶನ ಅಂತ ಅನ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಅಷ್ಟು ದೇವ್ರ ಸ್ಮರಣೆ ಮಾಡ್ಬೋದಲ್ಲ, ಮಾಡ್ಕೊಂಡು ಹೋದ್ರೆ ಪುಣ್ಯ ಜಾಸ್ತಿ ಅಂತ, ಅದಕ್ಕೋಸ್ಕರ ಅಂತ ಹೇಳಿ ಚಿಕ್ಕ ಮಗು ಇದ್ರು ನಾವು ನಡ್ಕೊಂಡೆ ಕ್ಯೂನಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಮಗಳು ಮೊಮ್ಮಗು ಅದು ಬಂದಿದೆ. ಓಕೆ, ಈಗ ವರ್ಷಕ್ಕೊಂದ್ಸಲ ಬರೋ ವೈಕುಂಠ ಏಕಾದಶಿ ಸ್ವರ್ಗ ಪ್ರಾಪ್ತಿ ಆಗತ್ತೆ ಮತ್ತೆ ಎಷ್ಟೋ ಜನ್ಮದ ಪಾಪಕರ್ಮ ಕಳಿಯುತ್ತೆ ಅಂತ ಹೇಳ್ತಾರೆ. ಸೊ ನೀವು ಈ ವಿಶೇಷ ದಿನವನ್ನು ಯಾವ ಥರ ಆಚರಿಸ್ತಾ ಇದ್ದೀರಾ? ನಾನು ಇದೊಂದು ಏಕಾದಶಿ ಅಂತಲ್ಲ, ಪ್ರತಿ ಏಕಾದಶಿನೂ ನಾವು ದಿನ ಪ್ರತಿ ಒಂದು ನಾನು ಕ್ಲಾಸಸ್ ಮಾಡ್ತೀನಿ ದೇವರಾಮದ್ದು, ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ. ಸೊ ಪ್ರತಿ ಏಕಾದಶಿನೂ ನಾವು ಭಜನೆ ಮಾಡ್ತೀವಿ. 1.5 ಗಂಟೆ ಆನ್ಲೈನು ಎಲ್ಲ ಜಾಯಿನ್ ಆಗ್ತಾರೆ, ಎಲ್ಲ ಸ್ಟೂಡೆಂಟ್ಸು ಬರ್ತಾರೆ. ಇದೊಂದು ಏಕಾದಶಿ ಮಾಡಿಬಿಟ್ಟು ಇನ್ನೊಂದು 11 ಏಕಾದಶಿ ಬಿಟ್ಬಿಡ್ತೀವಿ ಅಂತಿಲ್ಲ. ಪ್ರತಿ ಏಕಾದಶಿನೂ ನಾವು ಭಜನೆ ಮಾಡಬೇಕು. ಏಕಾದಶಿನೇ ತುಂಬ ಹರಿದಿನ ಅಂಥೇಳಿ ತುಂಬ ಸ್ಪೆಷಲ್. ಸೊ ನಮಗೆ ಅದು ಆ ದಿವಸ ಏನು ಸ್ಮರಣೆ ಮಾಡಿದ್ರು ದೇವರು ಅಷ್ಟು ಪುಣ್ಯ ಬರುತ್ತೆ. ಅದಕ್ಕೋಸ್ಕರ ದೇವ್ರ ಸ್ಮರಣೆ ತುಂಬ ಮಾಡ್ತೀವಿ. ಆದಷ್ಟು ಉಪವಾಸ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮುಂಚೆ ಮಾಡ್ತಿದ್ದೆ, ಇವಾಗ ಹೇಗಾಗುತ್ತೋ ಆ ಥರ ಅಷ್ಟೇ. ದೇವರಿಗೆ ಭಕ್ತಿಯಿಂದ ಏನೇ ಮಾಡಿದ್ರು ಹರಿನಾಮ ಸ್ಮರಣೆ ಎಷ್ಟು ಮಾಡ್ತೀವೋ ಅಷ್ಟು ಒಳ್ಳೆಯದು. ಸೊ ತುಂಬ ಖುಷಿಯಾಗಿ ಮಾಡ್ತೀವಿ. ಬರೀ ಏಕಾದಶಿನೂ ಮಾಡ್ತೀವಿ. ತುಂಬ ಒಳ್ಳೆ ಮಾತು ಹೇಳಿದ್ರಿ ಸೌಭಾಗ್ಯ ಅವರೇ. ಬರೀ ಒಂದು ದಿನ ಏಕಾದಶಿ ದಿನ ದೇವರ ದರ್ಶನ ಮಾಡಿ ಸುಮ್ಮನೆ ಆಗೋದಿಲ್ಲ. ಪ್ರತಿ ಏಕಾದಶಿ ದಿನ ನಿಮ್ಮ ಭಕ್ತಿನ ದೇವ್ರಿಗೋಸ್ಕರ ಒಂದು ಮುಡಿಪಾಗಿಡಿ. ದೇವ್ರಿಗೋಸ್ಕರ ನಾವು ಏನೇ ಮಾಡಿದ್ರು ಅದು ಕಮ್ಮಿನೇ, ದೇವ್ರು ನಮ್ಮನ್ನು ಕಾಪಾಡ್ತಾನೆ. ಸೊ ದೇವ್ರನ್ನ ನಂಬಿ ಅಂತ ಹೇಳಿ ಒಳ್ಳೇದಾಗ್ಲಿ ನಿಮಗೆ. ವೆಂಕಟರಮಣ ನಿಮಗೆ ಸಕಲ ಸೌಭಾಗ್ಯವನ್ನು ಕೊಡ್ಲಿ ಅಂತ ನಾವು ಕೂಡ ಎಲ್ಲರೂ ಅವನು ಕಾಪಾಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹಾಗೆ ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಥ್ಯಾಂಕ್ ಯು.